ಸಿಲಿಕಾನ್ ಸಿಟಿಯ ರಸ್ತೆಗಳು ಅಧ್ವಾನ ಎದ್ದಿವೆ. ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನೇ ಹಾಳುಗೆಡುತ್ತಿದ್ದಾರೆ. ಹಾಗೆ ಇಲ್ಲೊಂದು ರಸ್ತೆಯನ್ನ ಪೈಪ್ಲೈನ್ ಕಾಮಗಾರಿಗೆಂದು ಅಗೆದು ಅವಾಂತರ ಮಾಡಿಬಿಟ್ಟಿದ್ದಾರೆ. ಪೈಪ್ಲೈನ್ ಅಳವಡಿಕೆಗಾಗಿ ರಸ್ತೆಯನ್ನು ಆಗಿಲಾಗಿತ್ತು. ಆದರೆ ಇದುವರೆಗೂ ಆ ರಸ್ತೆಯನ್ನು ಸರಿಪಡಿಸುವಂತ ಕೆಲಸ ಇನ್ನೂ ಆಗಿಲ್ಲ. ಎಷ್ಟು ಜನ ನಮ್ಮ ಕಣ್ಮುಂದೆನೆ ಬಿದ್ದಿದ್ದಾರೆ. 3 months ಇಂದ ಅದೇ ಗಾಚಾರ. ಇಲ್ಲಿ ನೋಡಿ, ಹೇಳೋಕೆ ಇದು ಟಾರ್ ರಸ್ತೆ, ಆದ್ರೆ ಟಾರ್ಗಿಂತ ಜಾಸ್ತಿ ಕಾಣ್ತಿರೋದು ಮಾತ್ರ ಗುಂಡಿಗಳೇ. ಇದ್ಯಾವುದೋ ಗುಡ್ಡಗಾಡಿನ ರಸ್ತೆ ಅಲ್ಲ. ನಗರದ ಜಯಮಾಲ್ ಸಮೀಪದ ನಂದಿದುರ್ಗ ಮುಖ್ಯ ರಸ್ತೆಯಲ್ಲಿರುವ ಗುಂಡಿ ಸಾಮ್ರಾಜ್ಯ. ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಪೈಪ್ಲೈನ್ ಅಳವಡಿಕೆಗಾಗಿ ರಸ್ತೆಯನ್ನು ಆಗಿಲಾಗಿತ್ತು. ಆದರೆ ಇದುವರೆಗೂ ಆ ರಸ್ತೆಯನ್ನು ಸರಿಪಡಿಸುವಂತ ಕೆಲಸ BWSSP ಕಡೆಯಿಂದ ಆಗಿರ್ಬೋದು ಮತ್ತು GBA ಕಡೆಯಿಂದ ಇನ್ನೂ ಆಗಿಲ್ಲ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಈ ರಸ್ತೆಯ ಪರಿಸ್ಥಿತಿ ಅಂದರೆ ಒಂದು ವೇಳೆ ಈ ರಸ್ತೆಯಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗ ಹೋಗ್ಲಿಕ್ಕೂ ಸಹ ಕಷ್ಟಕರ ಆಗ್ತಿರುವಂಥ ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಒಂದು ಗಾಡಿಯೂ ಸಹ ಮುಂದೆ ಹೋಗ್ಲಿಕ್ಕೆ ಸರಿಸುಮಾರು 5 ರಿಂದ 6 ನಿಮಿಷ ತೆಗೆದುಕೊಳ್ತಿದೆ. ಒಂದು ವೇಳೆ ಪ್ಯಾಸೆಂಜರ್ಗಳಿಗೆ ಹೊತ್ತುಕೊಂಡು ಬರುವಂತ ಜನರಿಗೂ ಸಹ ಒಂದು ಕಡೆ ಕಷ್ಟ ಆಗ್ತಿರುವಂಥದ್ದು. ಈ ರೋಡ್ನಲ್ಲಿ ಕಾವೇರಿ ನೀರಿನ ಪೈಪ್ಲೈನ್ ಅಳವಡಿಕೆಗಾಗಿ ಸುಮಾರು 1.5 ಕಿಲೋಮೀಟರ್ ರಸ್ತೆ ಅಗೆಯಲಾಗಿತ್ತು. ಆದರೆ ಕಾಮಗಾರಿ ಮುಗಿದು 6 ತಿಂಗಳು ಕಳೆದರೂ ರಸ್ತೆ ಗುಂಡಿಗೆ ಮುಕ್ತಿ ಸಿಕ್ಕಿಲ್ಲ. ರಸ್ತೆಯುದ್ದಕ್ಕೂ ಯಮಸ್ವರೂಪಿ ಗುಂಡಿಗಳು ಬಾಯಿ ತೆರೆದು ಕುಳಿತಿವೆ. GBA ಮತ್ತು BWSSP ಸಮನ್ವಯದ ಕೊರತೆಯಿಂದಾಗಿ ರಸ್ತೆಗೆ ಡಾಂಬರೀಕರಣ ಮಾಡದೆ ಹಾಗೆ ಬಿಡಲಾಗಿದೆ. ಈ ರಸ್ತೆಯಲ್ಲಿ ಸಂಚಾರವೇ ಕಂಟಕವಾಗಿದೆ. ಬರ್ತಾರೆ, 4 ದಿವಸ ಕೆಲಸ ಮಾಡ್ತಾರೆ, 1 ವಾರ ಕೆಲಸ ಮಾಡಲ್ಲ. ಆಲ್ಮೋಸ್ಟ್ ಇಲ್ಲಿ ನೋಡಿ ಎಷ್ಟು ಜನ ನಮ್ಮ ಕಣ್ಮುಂದೆನೆ ಬಿದ್ದಿದ್ದಾರೆ. ಆಲ್ಮೋಸ್ಟ್ ಈ 2 ವೀಲರು ಎಲ್ಲ ಅಗ್ದಿರೋದಕ್ಕೆ ಎಲ್ಲ ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ. ಆಲ್ರೆಡಿ 1 ತಿಂಗಳು 2 ತಿಂಗಳಿಂದ ಯಾರು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ರಸ್ತೆ ದುರಸ್ತಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸೂಚಿಸಿದ್ರು. ಅಧಿಕಾರಿಗಳು ಮಾತ್ರ ಇನ್ನೂ ಇತ್ತ ಕಡೆ ತಲೆ ಹಾಕಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ ನಡೆಗೆ ಸಾರ್ವಜನಿಕರು ಚೀಮಾರಿ ಹಾಕುತ್ತಿದ್ದಾರೆ. ಹೋಗೋದು ಬೇಕರಿ ಸರ್ಕಲ್, ಏರ್ಪೋರ್ಟ್ಗೆ ಎಲ್ಲ ಕನೆಕ್ಟಿವಿಟಿ ತುಂಬ ಸ್ಲೋ ಕೆಲಸ. ಸ್ವಲ್ಪ ಫಾಸ್ಟ್ ಕೆಲಸ ಮಾಡಿ ಸ್ಟಾಪ್ ಮಾಡಿ ಬೇರೆ ರೋಡ್ ಡೈವರ್ಟ್ ಮಾಡಿ ಒಂದು ವಾರ ಅಲ್ಲಿ ಫಿನಿಶ್ ಮಾಡೋದಿಲ್ಲ. 3 months ಇಂದ ಅದೇ ರೂಢಿ, ಅದೇ ಗಾಚಾರ. ಏನೇ ಹೇಳಿ, ರಸ್ತೆಗಳ ಹೆಸರಿನಲ್ಲಿ ಇಲಾಖೆಗಳು ಕೋಟಿ ಅನುದಾನ ಬಿಡುಗಡೆ ಮಾಡಿಕೊಂಡ್ರು ಗುಂಡಿಗಳು ಮಾತ್ರ ಮುಚ್ಚಿ ಹೋಗ್ತಿಲ್ಲ. ಸಂಬಂಧಪಟ್ಟವರು ಶೀಘ್ರವೇ ರಸ್ತೆ ದುರಸ್ತಿಯತ್ತ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅರುಣ್ ಕುಮಾರ್, TV9 ಬೆಂಗಳೂರು.